ಬಾರ್ನಬಿ ಸಾಮಾನ್ಯ ಜಿರಾಫ ಆಗಿರಲಿಲ್ಲ. ಅವನ ಗೆಳೆಯರು ಸುಡುವ ಸವನ್ನಾದ ಹುಲ್ಲುಗಾವಲು, ಸೂರ್ಯನ ಕೆಳಗೆ ಅಕೇಶಿಯಾ ಎಲೆಗಳನ್ನು ಮೇಯುವುದರಲ್ಲಿ ತಮ್ಮ ದಿನ ಕಳೆಯುತ್ತಿದ್ದರೆ, ಬಾರ್ನಬಿ ಸಮುದ್ರದ ಬಗ್ಗೆ ರಹಸ್ಯವಾದ ಪ್ರೀತಿಯನ್ನು ಹೊಂದಿದ್ದ. ವಿಶಾಲವಾದ ಧೂಳಿನಿಂದ ಕೂಡಿದ ಬಯಲುಗಳು ಸ್ವಲ್ಪ ಮಟ್ಟಿಗೆ ಬೋರವಾಗಿವೆ ಎಂದು ಅವನಿಗೆ ಯಾವಾಗಲೂ ಅನಿಸುತ್ತಿತ್ತು. ಕ್ಷಿತಿಜದಾಚೆಗಿನ ಆ ಹೊಳೆಯುವ ನೀಲಮಣಿ ಬಣ್ಣದ ನೀರಿಯೇ ತನ್ನ ನಿಜವಾದ ಕರೆ ಎಂದು ಅವನಿಗೆ ತಿಳಿದಿತ್ತು. ಇದಕ್ಕಾಗಿ ಹಲವು ವರ್ಷಗಳ ಪ್ರಯೋಗ ಮತ್ತು ದೋಷಗಳು, ಹೆಚ್ಚಾಗಿ ದೋಷಗಳೇ. ಈಜಲು ಜಿರಾಫಾಗಳು ಅಷ್ಟೇನು ಸುವ್ಯವಸ್ಥಿತವಾಗಿರುವುದಿಲ್ಲ ಬೇಕಾಯಿತು. ಆದರೆ ಬಾರ್ನಬಿ ದೃಢ ಸಂಕಲ್ಪ ಮಾಡಿದ್ದ. ಅವನು ಒಂದು ಕಸ್ಟಮ್ ವೆಟ್ಸೂಟ್ ಅನ್ನು ವಿನ್ಯಾಸಗೊಳಿಸಿದ. ಇದರಲ್ಲಿ ಕುತ್ತಿಗೆಯ ವಿಸ್ತರಣೆ ಇದ್ದು, ಅದು ಅವನನ್ನು ಅತ್ಯಂತ ದುಬಾರಿ ಆಳ ಸಮುದ್ರದ ಪೆರಿಸ್ಕೋಪ್ನಂತೆ ಕಾಣುವಂತೆ ಮಾಡಿತು ಮತ್ತು ಅವನ ದೊಡ್ಡ ಸೌಮ್ಯ ಕಣ್ಣುಗಳಿಗೆ ಸರಿಹೊಂದುವಂತೆ ಪೂರ್ಣ ಮುಖದ ಮಾಸ್ಕ್ ಇತ್ತು. ಅವನ ಸ್ಕೂಬಾ ಉಪಕರಣ ಒಂದು ದೊಡ್ಡ ಡಬಲ್ ಟ್ಯಾಂಕ್ ಸೆಟಪ್. ಅವನು ಬಿಟ್ಟು ಬಂದ ಮರದ ಮೇಲ್ಭಾಗಗಳಿಗೆ ಗೌರವವಾಗಿ ಪ್ರಕಾಶಮಾನವಾದ ಲೈಮ್ ಗ್ರೀನ್ ಬಣ್ಣದಿಂದ ಚಿತ್ರಿಸಲಾಗಿತ್ತು. ಇನ್ನು ಅವನು ಅಂತಿಮವಾಗಿ ಸಿದ್ಧನಾಗಿದ್ದ. ದಿ ನೆಕ್ ಆಫ್ ಟೈಮ್ ಎಂಬ ಸಂಶೋಧನಾ ಹರಡಿನಿಂದ ಒಂದು ದೊಡ್ಡ ಹೆಜ್ಜೆ ಹಾಕಿ ಬಾರ್ನಬಿ ಬೆಚ್ಚಗಿನ ಸ್ಪಷ್ಟವಾದ ನೀರಿಗೆ ಧುಮುಕಿದ. ಅವನು ತನ್ನ ಮೊದಲ ಗುಳ್ಳೆಯನ್ನು ಹೊರಹಾಕಿದ ಕ್ಷಣ ತಾನು ಮನೆಗೆ ತಲುಪಿದ್ದೇನೆ ಎಂದು ಅವನಿಗೆ ತಿಳಿದಿತ್ತು. ಮೇಲಿಂದ ಸೂರ್ಯನ ಕಿರಣಗಳು ಸೋಸಿ ಬರುತ್ತಿದ್ದಾಗ ಅವನ ಸಿಲುಯೆಟ್ ಸ್ವಲ್ಪ ಹಾಸ್ಯಾಸ್ಪದ ಆದರೆ ಭವ್ಯವಾದ ರೂಪವನ್ನು ಕತ್ತರಿಸಿದಂತೆ ಗೋಚರಿಸುತ್ತಿತ್ತು. ಅವನು ನಿಧಾನವಾಗಿ ಹವಳದ ದಿಬ್ಬದ ಕಡೆಗೆ ಜಾರಿದ. ಅವನ ಕೆಳಗೆ ಶುದ್ಧ ಸ್ಯಾಚುರೇಟೆಡ್ ಬಣ್ಣದ ಪ್ರಪಂಚವಿತ್ತು. ನಿಯಾನ್ ಪಿಂಕ್ ಉರಿಯುವ ಕಿತ್ತಳೆ ಮತ್ತು ಎಲೆಕ್ಟ್ರಿಕ್ ನೀಲಿಯ ಅಸಾಧ್ಯ ಛಾಯೆಗಳಲ್ಲಿ ಹವಳಗಳು ಸಮುದ್ರದ ತಳವನ್ನು ಹೊದಿಸಿದ್ದವು. ಪುಟ್ಟ ಪಟ್ಟೆಗಳುಳ್ಳ ಏಜಲ್ ಮೀನುಗಳು ಅವನ ಮೂಗಿನ ಬಳಿ ಹಾರಿಹೋದವು ಮತ್ತು ಪ್ರಕಾಶಮಾನವಾದ ಹಳದಿ ಟ್ಯಾನ್ ಮೀನುಗಳ ಹಿಂಡುಗಳು ಅವನ ಉದ್ದನೆಯ ರೂಪದ ಸುತ್ತಲೂ ಸುಳಿದಾಡುತ್ತಿದ್ದವು. ಬಾರ್ನಬಿ ತನ್ನ ಶಕ್ತಿಶಾಲಿ ನೀರೊಳಗಿನ ಟಾರ್ಚ್ ಅನ್ನು ಆನ್ ಮಾಡಿದ. ಬೆಳಕಿನ ಕಿರಣವು ಕತ್ತಲೆಯನ್ನು ಸೀಳಿಕೊಂಡು ಹೋಗಿ ಸ್ಟಾಕ್ ಹಾರ್ನ್ ಹವಳದ ಅದ್ಭುತ ಗುಂಪನ್ನು ಪ್ರಕಾಶಿಸಿತು. ಅವನು ಒಬ್ಬ ಪಯೋನಿಯರ್ ಪ್ರವರ್ತಕ. ಬೇರೆ ಯಾವುದೇ ಜಿರಾಫಾ ಕಾಲಿಡಲು ಧೈರ್ಯ ಮಾಡದ ಆಳ ಸಮುದ್ರದ ಪರಿಶೋಧಕನಾಗಿದ್ದ. ಅವನು ಕೇವಲ ಸಮುದ್ರವನ್ನು ಗಮನಿಸುತ್ತಿರಲಿಲ್ಲ, ಅವನು ಅದರ ಮೌನ ಸುಂದರ ಸಿಂಫನಿಯ ಒಂದು ಭಾಗವಾಗಿದ್ದ. ಅವನು ಈಜುತ್ತಿದ್ದಾಗ ಒಂದು ಚಿಕ್ಕ ಕ್ಲೌನ್ ಮೀನು ತನ್ನ ಸಮುದ್ರ ಹನಿಮೂನ್ನಲ್ಲಿ ಸುರಕ್ಷಿತವಾಗಿ ಕುಳಿತುಕೊಂಡು ಹೊರಗೆ ನೋಡಿ ಕಣ್ಣು ಮಿಟುಕಿಸಿತು. ಬಾರ್ನಬಿ ನಿಧಾನವಾಗಿ ಸೌಮ್ಯವಾಗಿ ತಲೆ ಅಲ್ಲಾಡಿಸಿದ. ನಮಸ್ಕಾರ ಪುಟ್ಟ ಗೆಳೆಯ ಎಂದು ಅವನ ಕಣ್ಣುಗಳು ಹೇಳಿದಂತೆ ತೋರಿತು. ನಾನು ಸುಮ್ಮನೆ ಹಾದು ಹೋಗುತ್ತಿದ್ದೇನೆ. ಬಾರ್ನಬಿಗೆ ಸವನ್ನಾ ಎಂದಿಗೂ ಮೇಲಕ್ಕೆ ನೋಡುವ ಸ್ಥಳವಾಗಿತ್ತು, ಆದರೆ ಸಾಗರವು ಸುತ್ತಲೂ ನೋಡುವ ಸ್ಥಳವಾಗಿತ್ತು ಮತ್ತು ಅದು ಅವನು ಇರಬೇಕಾದ ನಿಖರ ಸ್ಥಳವಾಗಿತ್ತು. ಅವನು ತನ್ನ ತೇಲುವಿಕೆ ನಿಯಂತ್ರಕವನ್ನು ಬೋಯನ್ಸಿ ಕಾಂಪನ್ಸೇಟರ್ ಸರಿಹೊಂದಿಸಿ ತನ್ನ ಫಿನ್ಗಳಿಂದ ಒಂದು ಸಣ್ಣ ಮೃದುವಾದ ಒಡೆತ ನೀಡಿ ತನ್ನ ಮೌನ ಗಸ್ತು ಮುಂದುವರೆಸಿದ. ಹವಳದ ಸಾಮ್ರಾಜ್ಯದ ಅತ್ಯಂತ ಅಸಂಭವವಾದ ಕಾವಲುಗಾರ.